ನಮಗೆ ನಿಮ್ಮ ಕನ್ಯಾ ಮನಸ್ಸಿಗೆ ಬಂದೈತೆ ರೀ. ನೀವು ಕೊಡ್ತೀನಿಪ್ಪ ಅಂತಂದ್ರೆ ಈಗ ನಾವು ಬರ್ತಾ ಇದ್ದೀವಿ. ತಾವೆಲ್ಲ ಈ ಎದುರುಗೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ನಿಮಗೂ ಗೊತ್ತಿದ್ದದ್ದೈತಿ. 4 ಜನ ಒಬ್ಬಾಕಿ ಹೆಣ್ಮಗಳು, ಹುಡುಗಂದು ಡಿಗ್ರಿ ಆಗೈತಿ. ನಿಮಗೆ ಒಪ್ಪಿಗೆ ಐತಿ? ಹುಡುಗಿ ಕೇಳಿ ಮಾತಾಡಿ ಹೇಳ್ರಿ. ಹಾಂ, ಒಪ್ಪಿಗೆ ಇದ್ರೆ ಮುಂದೆ ಹೋಗೋಣ. ಆಯ್ತು, ನಮ್ಮ ಹುಡುಗಿ ಒಪ್ಕೊಂಡಾಳ. ನಿಮ್ಮ ಹುಡುಗ ಏನಂತನ್ರಿ? ಆಯ್ತು ಹೇಳ್ರಿ. ಹಂಗಾರೆ ನೀವು ಬಂದ್ಬಿಡ್ರಿ. ಆಯ್ತು ರೀ, ಬರ್ರಿ. ವರದಕ್ಷಿಣೆ ವರೋಪಚಾರ ಏನೇನೈತಿ ಎಲ್ಲ ಅಲ್ರಿ, ಈಗ ಮಲ್ಲಮ್ಮನ ಇದು ವಧುದಕ್ಷಿಣೆ ಕೊಡ್ಬೇಕು ಅಂತಂದ್ರೆ ನೀವು ವರದಕ್ಷಿಣೆ ಕೇಳಕತ್ತೀರಲ್ರಿ? ಪ್ರೀತಿಯಿಂದ ವರ್ಣಿಗೆ ನೀವೇನ ಕೊಡ್ಬೇಕಲ್ಲ? ಅಲ್ಲ, ನಾವು ಹೊರಗೆ ಕೊಡೋದಾತು. ವಧುದಕ್ಷಿಣೆ ಕಾಲ ಇದು ಹಿಂದಿಂದು. ನೀವು ವರದಕ್ಷಿಣೆ ಕೇಳಬಾರ್ದು, ಕಾನೂನು ಬಾಹಿರ. ಎಷ್ಟು? ಒಂದು 50 ತೊಲಿ ಬಂಗಾರ ಹಾಕ್ರಿ. ನಮ್ಮ ಹುಡುಗಿಗೆ ನಾವು ಬೇಡ ಅನ್ನಂಗಿಲ್ಲ. ನೀವು ಅಲ್ಲ, 50 ತೊಲಿ ಹಾಕ್ತೀರಾ? ಹಾಕ್ರಿ, ನಾವೇನು ಬೇಡ ಅನ್ನಂಗಿಲ್ಲ. ವಧುಗೂ ವರೋಪಚಾರ ಅಲ್ಲ, ಮೊದಲು ವರ ಏನಾರ ಮಾಡ್ತಾನ್ರಿ ನೌಕರಿ. ಡಿಗ್ರಿ ಅಷ್ಟ ಆದ್ರೆ ನೌಕರಿ ಬೇಕಲ್ಲ. ಅವರ ಭೂಮಿ ಒಡೆಯರ್ ಅದಾರ, ಅವರು ಭೂಮಿ ಒಡೆಯರ್ ಅದಾರ, ರಾಜ ಮನೆತಂದವ್ರು ಅದಾರ. ಹೌದ್ರಿ. ರಾಜಾಗ ಏನ್ ಕೊಡ್ತಾರ್ರಿ? ಅಲ್ರಿ, ರಾಜ ಮನೆತನದ್ದು 50 ತೊಲಿ ಅಂತೀರಿ. KG ಗಟ್ಲಿ ಬಂಗಾರ ನಮ್ಮ ಹುಡುಗಿಗೆ ಹಾಕ್ರಿ. ಅದ್ರಾಗ 1 ತೊಲಿ ನಿಮ್ಮ ಹುಡುಗಗೆ ಹಾಕ್ತೀವಿ. 1 ತೊಲಿ ಅಲ್ಲಿ ಮತ್ತೆ ರಾಜ ಮನೆತನದವ್ರಿಗೆ ರಾಜರಿಗೆ ಎಷ್ಟು? 1500 ಎಕರೆ ಹೊಲ ಐತಿ. ಮನ್ಯಾಗ ಮೈ ತುಂಬ ಬಂಗಾರ ಐತಿ. ಮನ್ಯಾಗ ಮೈ ತುಂಬಾ ಬಂಗಾರ ಐತ್ರಿ. ಮನ್ಯಾಗೂ ಐತಿ. ಅಂತ ಏನ್ ಖಾತ್ರಿ? ಸೊಸಿಗೆ ನಮ್ದು ಒಂದು ಕರಾರ. ಮದುಮಗಳಿಗೆ ಎಷ್ಟು ಹಾಕಿರ್ತೀರ ಅದ್ರ ಮ್ಯಾಗ ಹಾಕಿದ್ 10 ಕಿಲೋ ಬಂಗಾರ ಹಾಕಿದ್ರಿ. 10 ಕಿಲೋ ಹಾಕಿದ್ರೆ ಬಿಚ್ಕೋಬಾರ್ದು ನೀವು. ಆಯ್ತು, ನಾವು ತಗೋಲ್ಲ. ನಮ್ಮ ಸೊಸಿಗೆ ಬರ್ತೈತಲ್ರಿ? ಅದೇ ನಿಮ್ಮ ಮನೆಗೆ ವಾಪಸ್ ಬರ್ತೈತಿ, ನಮ್ಮ ಮನೆಗೆ ಇರೋದಿಲ್ಲ. ನಮ್ದು ಬಂಗಾರದಂತ ಮಗಳನ್ನ ಕೊಡ್ತೀವಿ. ನೀವು ಎಲ್ಲಿ 3 kg 2 kg ನಮ್ಮ ಮಗಳ 50-60 kg ಮಗಳನ್ನ ಕೊಡ್ತೀವಲ್ಲ. ನಮ್ಮ ಮಗ ವಜ್ರದಂಗೆ ಅದನ್ರಿ. ಅದ್ರ ಭಾಳ ಕಠಿಣ ಅದ ಅಂದಂಗೆ ಆತಲ್ರಿ ವಜ್ರ ಅಂದಮೇಲೆ. ಮತ್ತೆ ಅದಕ್ಕಿಂತ ಶ್ರೇಷ್ಠ ಅದಾನ ಅಲ್ರಿ. ನಮ್ಮ ಮಗಳು ಐತಲ್ರಿ, ಬಂಗಾರದಂತ ಮಗಳ್ರಿ, ಶಿವ ಮೆಚ್ಚಿದ ಮಗಳು. ನಮ್ಮವ್ರು ಹಂಗಲ್ಲ. ಇಲ್ರಿ, ನೀವು ವಜ್ರದೇ ಅಂದ್ಮೇಲೆ ಕಠಿಣ ಮನುಷ್ಯ ಆದಲ್ರಿ. ಕಠಿಣ ಅಂತಂದ್ರ ಅಷ್ಟು ಶ್ರೇಷ್ಠ ರೀ ಅಪ್ಪ. ಶ್ರೇಷ್ಠ ಅಲ್ರಿ, ಬಂಗಾರಕ್ಕಿಂತ ಸಮಾಧಾನ. ಅಲ್ಲ, ಬಂಗಾರದಂತ ಸ್ವರೂಪಣ ಅವನು ಅದಾನ. ನಮ್ಮ ಮಗಳು ಪರಮಾತ್ಮನ್ನ ಹೊಲಿಸ್ಕೊಂಡ್ಬಿಟ್ಟವಳ. ಆಯ್ತು, ಈಗ ಮಾತುಕತೆ ಅಂತ ಮುಗೀತು. ಈಗ ಪರಸ್ಪರವಾಗಿ ಸಕ್ಕರೆ ಹಾಕೋಣ ಬಾಯಾಗ. ಹಾಕಿದಷ್ಟು ನಾವು ಕೊಟ್ಟಷ್ಟು ಅನ್ನೋದು. ಬಂಗಾರ ಕೇಳಿದಪ್ಪ ನಾವು. ಈಗ ಮಾತು ಉಲ್ಟಾ ಆಗೈತ್ರಿ. 3 kg ಅಂದಾರ್ರಿ. ಕೊಡ್ರಿ, ಪರಸ್ಪರ ಸಕ್ಕರೆ ಹಾಕೊಡ್ರಿ. ಆ ಕಡೆ ಇಟ್ಕೊಡಿ. ಸ್ವಲ್ಪ ಹಾಕ್ರಿ. ಸ್ವಲ್ಪ 1-2 ಕಾಳು ಹಾಕ್ರಿ. ಎಲ್ಲ ಶುಗರ್ ಇರ್ತದೆ. ಹೆಣ್ಮಕ್ಳು ಹಾಕ್ರಿ. ಅಲ್ಲಿ ಕೊಟ್ಟಿ ನೋಡಿ. ಸಕ್ಕರೆ ಕಾರಣ ನಡೀತಾ ಇದೆ. ಸಕ್ಕರೆ ಕಾರ್ಯ ಅಲ್ಲಿ ಇಷ್ಟು ಕೊಡ್ರಿ. ಈಗಂತೂ ಇಬ್ಬರಿಗೆ ಒಪ್ಪಿಗೆಯಿಂದ ನಿಶ್ಚಯ ಆಯಿತು. ಈಗ ಮದುವೆ ಕಾರ್ಯವನ್ನು ನೆರವೇರಿಸಬೇಕು. ಮದುವೆಗೆ
ಈ ಹೆಣ್ಣು ಮತ್ತು ಗಂಡಿಗೆ ವರ ಮತ್ತು ವಧುವಿಗೆ ಎಣ್ಣೆ ಮಜ್ಜನ ಮಾಡ್ತಾರೆ. ಯಾರ ಪದ ಹೇಳಿದ್ರೆ ಹೇಳ್ಬೋದು, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ. ಹೆಣ್ಮಕ್ಳು ಯಾರು ಸೋಬಾನ್ ಪಡ ಹಾಡುವವರಿದ್ರೆ ದಯಮಾಡಿ ಬರ್ರಿ ವೇದಿಕೆ. ಸುಜಾತ ಮಹಾಂತೇಶ್ ಚುಳಸಿಗುಡ್ಡ ಬಂದಾರೆ, ಇನ್ನೂ ಬಂದಿಲ್ಲ. ಹೇಳಪ್ಪ ಶಶಿಧರ್.